ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಊರಲ್ಲಿ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ಶಿವರಾತ್ರಿ, ಹಂಗಾಗಿ ಒಳ್ಳೆ ಶಿವರಾತ್ರಿ ನಾಳೆ ಒಳ್ಳೆ ಹಂದಿ ಮಾಂಸ ಎತ್ತಿದ್ದೀನಿ. ಹಂದಿ ಮಾಂಸದ ಪಲ್ಯ ಮಾಡೋಕ್ಕೆ ಕಟ್ ಮಾಡಿ ನಮಗೆ ಶೃಂಗೇರಿ ಸೈಡವರಿಗೆ ಶಿವರಾತ್ರಿ ಜೋರು ಹಬ್ಬ, ಹಂಗಾಗಿ ಒಂದು ಹಂದಿ ಮಾಂಸ ಮನೆಗಳಲ್ಲಿ ಸ್ಪೆಷಲ್ಲು. ಹಂಗಾಗಿ ಹಂದಿ ಮಾಂಸ ಹೆಚ್ಚೋ ಕಾರ್ಯಕ್ರಮ ನಂದು. ಇನ್ನು ಎದುರೋಡಕ್ಕೆ ಗೊತ್ತಾಗಲ್ಲ ಇದೊಂದು ಮುಂದಕ್ಕೆ ಹಂದಿ ಮಾಂಸ ಹೆಚ್ಚೋ ಕಾರ್ಯಕ್ರಮ. ಯಾರು ಶೃಂಗೇರಿಯಲ್ಲಿ ಇದ್ರೆ ಅವರೆಲ್ಲ ಬನ್ನಿ ಊಟಕ್ಕೆ ನಮ್ಮ ಮನೆಗೆ. ತುಂಡು ತಿನ್ಬೋದು, ಹಂದಿ ತುಂಡು. ಮುಂಚೆ ಬರೋಕ್ಕಿಂತ ಮುಂಚೆ ಒಂದು 5 ಮೆಸೇಜ್ ಹಾಕಿ ಜೊತೆ ಕಮೆಂಟ್ ಮಾಡಿ. ಜೊತೆಯಲ್ಲಿ ಬರ್ಬೇಕಾದ್ರೆ ಗಿಫ್ಟ್ ಥರ ಏನಾರು ಒಂದು ಇಟ್ಕೊಬನ್ನಿ, ಸುಮ್ಮನೆ ಬರಬೇಡಿ ಯಾರನ್ನು. ಯಾಕಂದರೆ ಹಂದಿ ಮಾಂಸದ ಜೊತೆ ಏನಾದ್ರು ಇರಬೇಕು, ಆವಾಗಲೇ ಚೆಂದ. ಈ ಹಂದಿ ಮಾಂಸ ಕಡುಬು ಒಳ್ಳೆ ಟೇಸ್ಟು. ಈಗ ಸದ್ಯಕ್ಕೆ ಹಂದಿ ಮಾಂಸ ಎಸ್ತಿದ್ದೀವಿ. ನೆಕ್ಸ್ಟ್ ಬಯೋ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೀವಿ. ಹಂದಿ ಮಾಂಸ ಮಾಡಿ ತಿನ್ನೋ ಮಜಾ ಇದೆಯಲ್ಲ, ತಿಂತಾಯಿದ್ರೆ ನಮ್ಮ ರಾಹುಲ್ ಒಂದು ಒನ್ ಮೋರ್ ಅಂತ ಇರಬೇಕು, ಆ ಥರ ಇರುತ್ತೆ ಹಂದಿ ಮಾಂಸ ತಿನ್ನೋ ಮಜಾ. ಯಾರು ಹಂದಿ ಮಾಂಸ ಲವರ್ಸ್ ಇದ್ದೀರಾ ದಯವಿಟ್ಟು ಹಂದಿ ಮಾಂಸ, ಕಡುಬು, ಗೀ ರೈಸು, ಚಿಕನ್ ಚಾಪ್ಸು, ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಹೇಳಿದ್ದೆ. ಇದು ಬೆಳ್ಳುಳ್ಳಿ ರೇಟ್ ಕಮ್ಮಿ ಆದರೆ ಎಣ್ಣೆ ರೇಟ್ ಕಮ್ಮಿ ಆಗಿಲ್ಲ. ಯಾವ ಎಣ್ಣೆದು, ಕುಡಿಯೋ ಎಣ್ಣೆದು, ಸರಿಗೆ ಹಾಕೋ ಎಣ್ಣೆದು, ಎರಡರದ್ದು ಕಮ್ಮಿ ಆಗಿಲ್ಲ, ಅದೇ ಬೇಜಾರು. ಹಂಗಾಗಿ ಬೆಳ್ಳುಳ್ಳಿ ಕಬಾಬ್ ಒಂಚೂರು ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ನಮ್ಮದು ಟ್ರೆಡಿಷ್ನಲ್ ಫುಡ್ಡು ಚಿಕನ್ ಅಥವಾ ಹಂದಿ ಮಾಂಸ ತಿಂತಿದ್ರೆ ಒನ್ ಮೋರ್ ಅನ್ಬೇಕು. ಜಾಸ್ತಿ ತಿಂದರೆ ಥರದ ಮಾಂಸ. ಇದರಲ್ಲಿ 2 ಹಂದಿ ಮಾಂಸ ಅಂತ ಬರ್ತಾಯಿದೆ. ಸ್ವಲ್ಪ ಇದೆ, ಯಾವುದೋ ಒಂದು ಯಾಕಂದ್ರೆ ಅದೆಲ್ಲ 40 ಪೀಸ್ ಎಲ್ಲ ಬಂದದ. ಯಾವುದೋ ಒಂದು ಪೀಸ್ ಸರಿ ಅಲ್ಲ, ನಾನು 2 ಹಂದಿ ಮಾಂಸ ಬರ್ಕಲ್ಲಿ ಇಲ್ಲೇ ಇಲ್ಲ. ಆ ಹಂದಿ ಮಾಂಸ ಖಾಲಿ ಆಗಿತ್ತು. ಯಾವ್ದು ಹೇಳ ಫಸ್ಟ್ ಹೊಡ್ತಲ್ಲ, ಅದು 80-90 kg ಇತ್ತು. ಅದು ಖಾಲಿ ಆಗ್ತಾ ಬಂದು ಒಂದು 3 kg ಮಾಂಸ ಹೊಡ್ತು. ಅದು ಏನೋ 4 kg ಬೇಕಂದ. ಅವ ಬೇಡ, ಅದು ಬಾರಲ್ಲಿ ಸರಿ ಇಲ್ಲ ಅಂತ ಬೇರೆ ಕೊಡ್ತಾನೆ. ಬೇಡ ನಂಗೆ ಅದನ್ನೇ ಹಾಕಿಕೊಡಿ ಅಂದ. ಮತ್ತು ಕಡೆ ಅವರಿಗೆ ಹಾಕಿಕೊಟ್ರು. ಫ್ಯಾಟ್ ಅಂತೂ ಜಾಸ್ತಿ ಹಾಕಿಲ್ಲ. ಚೀಕು ಹಾಕಿ ಚೆನ್ನಾಗಿತ್ತು. ಮಾಂಸ ಚೆನ್ನಾಗಿದೆ, ತಿನ್ನಬೇಕು, ತಿಂದ ಗೊತ್ತಾಗುತ್ತೆ. ಏನು ಭಾರಿ ಏನು ಬೇಸದ ಬೇಡ, ಎಣ್ಣೆ ನೋಡಿ ಟ್ರೈ ಮಾಡ್ಬೇಕಷ್ಟೇ. ಇದು ಬಿಟ್ಟಿದ್ರೆ ಕುದಿ ಬರೋದು ತೋರಿಸ್ಬೇಕು. ಸಕ್ಕರೆ ಹಾಕೊಂಡು ಕುಡಿಬೋದು. ಹೆಂಡ ಕುಡ್ದು ಎಷ್ಟು ವರ್ಷ ಆಗಿರೋದಲ್ಲ. ಶಾಸ್ತ್ರಕ್ಕೂ ಮಾಡಿಲ್ಲ. ದೊಡ್ಡಮ್ಮ ಹೆಂಡ ಮಾಡಿಯಾನೆ, ನೀನೇ ಚೂರು ಮಾಡಿಲ್ಲ. ಹಾಂ, ದೊಡ್ಡ ಲಾಸ್ಟ್ ಇಯರ್ ಮಾಡಿದ್ದಾನೆ ಹೆಂಡ. ಹಾಂ, ದೊಡ್ಡ ಸುಮ್ಮನೆ ಟೇಸ್ಟ್ ನೋಡೋಕ್ಕಾರು ಮಾಡ್ಬೇಕು ತಾನೆ ಶಾಸ್ತ್ರಕ್ಕೆ. ಯಾರು? ಅದು ಗೊತ್ತು ನಂಗೆ. ಅದು ವೈನು ಗೀನು ಎಲ್ಲ ಇದೆ ಅಲ್ಲಿ. ಮೇಡಮ್ ಹೇಳಿ, ನಾವೊಂದು ಬಾಟ್ಲಿ ಇಡ್ತೀನಿ ಅಂತ. ಅದು ಹಿಂಗೆ ಎಷ್ಟು ಜನ ಮಾಡಿ ಕೇಳಿದ್ವಿ? ಎಲ್ಲರ ಮನೆಯಲ್ಲ ಕೇಳಿದ್ದೀನಿ. ಒಂದೊಂದು ಬಾಟ್ಲು ಎಲ್ಲರ ಮೇಲೆ ಕಾರ್ ತುಂಬ ವೈನ್ ಬಾಟ್ಲು ತುಂಬಿಸ್ಕೊಂಡು ಬೆಂಗಳೂರಿಗೆ ಹೋಗಿ. ಹಾಂ, ಬ್ಲಾಸ್ಟ್ ಆಗಬೇಕು. ಅಲ್ಲಿ ತಾಳಿ ಮುಟ್ಟ ಪುಸ್ತಕ ತೆಗಿವು. ಆಫೀಸಲ್ಲೇ ತೆಗಿಬೇಕು. ನಾವು ರೆಕಾರ್ಡ್ ಮಾಡಿದ್ದಲ್ಲ, ಅರ್ಥ ಮಾಡ್ಬೇಕು. ಆಫೀಸ್ ಒಳಗಡೆ ಎಲ್ಲ ಅಂಚೆ ಆಂಟಿ ಹೌದು ರೂಮಲ್ಲಿ ಇಟ್ಟು ಓಪನ್ ಮಾಡಿ ಕಿತ್ತಾಕೋಗಿ. ನನಗಿಂತ ನನ್ನ ಪ್ರಕಾರ ವೈನ್ಗಿಂತ ಹೆಣ್ಣನೇ ಸ್ಟ್ರಾಂಗ್ ತಾನೆ. ಎಣ್ಣೆ ಒಳ್ಳೇದು, ತಂಪು. ಅದೇ ಸಕ್ಕರೆ ಹಾಕ್ಕೊಂಡು ಕುಡ್ದೆ. ಅಪರೂಪ ಕುಡಿದಲ್ಲ, ಒಂದಿನ ಕುಡಿಬೋದು. ಹಾಂ, ಏನ ಈಗಿನ ಕಾಲದಲ್ಲಿ ಯಾವ ಬೋಳೆ ಮಕ್ಳು ಕುಡಿಯಲ್ಲ ತೋರಿಸು. ನಾನು ಮಠ ಸೇರ್ಕೊತೀನಿ ಇವಾಗಲೇ ಅಲ್ಲ ದೊಡ್ಡಪ್ಪ. ಹಾಂ, ಈಗಿನ ಮಕ್ಕಳು ಈ 10ನೇ ಕ್ಲಾಸ್ ಓದಷ್ಟಿಗೆ ಕುಡಿಯೋಕೆ ಕಲಿತವೆ. ಅವು ಕೇಳ್ತಾರಲ್ಲ, ಅವ್ರ ಮನೇಲಿ ಎಲ್ಲ ದೊಡ್ಡ ಕುಡುಕಿರ್ತಾರೆ, ಆದರೂ ಸುಮ್ಮನೆ ಕೇಳೋದು ಬಿಲ್ಡಪ್ಪಿಗೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕುಡಿತಾವೆ, ಆ ಥರ ಕುಡ್ಕೊಂಡು ರೋಡಲ್ಲೆಲ್ಲ ವಾಲಾಡ್ಕೊಂಡು ಮನೆಗೆ ಹೋಗ್ತಾವೋ ರೋಡಲ್ಲಿ ಬೀಳ್ತಾವೋ ಗೊತ್ತಿಲ್ಲ. ನೀವು ನಾವೆಲ್ಲ ತುಂಬ ಹಿಂದೆ ಇದ್ದೀವಿ ಊರಲ್ಲೆಲ್ಲ. ನೀವು ಒಂಚೂರು ಪೀಸ್ ಸಣ್ಣ ಬೆಂಗಳೂರು ಕಡೆ ಎಲ್ಲ ಬಾ, ರೋಡೆಲ್ಲ ಬಿದ್ದು ಓಲಾಡ್ತಿರ್ತವೆ. ಓಲಾಡು ಗೊಂಬೆ ಓಲಾಡು, ಬಿಯರ್ ಹಾಕೊಂಡು ತೇಲಾಡು ಅಂತ ರೋಡ್ ತುಂಬ ನಡ್ಕೊ ಹೋಗ್ತಿರ್ತವೆ. ಇಲ್ಲಿ ಇದು ಏನಾಗಿದೆ ಅಂತಂದರೆ, ಎಣ್ಣೆ ಇವಾಗ ಯಾರು ಬೇಕಾದ್ರೂ ಕುಡಿತಾರೆ. ಹಾಂ, ಅದೇ ಮಧ್ಯಾಹ್ನ ಕುಡಿತಾರೆ. ಏನು ತರಲ್ಲ ನೋಡಿ, ಮಧ್ಯಾಹ್ನ ಶುರು ಮಾಡೋಣ ಅಂತಾರೆ. ಎಂತ ಮಾಡೋದು? ಅದಕ್ಕೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿ. ನಾವು ಶಿಸ್ತು ಮತ್ತು ಶ್ರದ್ಧೆಯಿಂದ ನಾನು ಕುಡಿಯೋದೆಲ್ಲ ಬಿಟ್ಟಿದ್ದೀನಿ. ಕುಡಿಯೋದೇ ಇಲ್ಲ ನಾನು. ಏನು ನೀರು ಕುಡಿಯೋದು ಬಿಟ್ಟಿಲ್ಲ ನಾನು ಸುಮಾರು ಟೈಮ್ ಆಯಿತು. ನಿನ್ನೆ ನನ್ನ ಜೊತೆ ಒಬ್ಬ ಕಾರಲ್ಲಿ ಬಂದ, ನಿಂಗೆ ಗೊತ್ತಾ? ನೀವು ಯಾರು ನೋಡಿದ್ರಾ? ಒಬ್ಬನ ಡ್ರಾಪ್ ಮಾಡಿದ್ವಿ ನಾನು. ನೀವು ಮೆಣಸಲ್ಲಿ ಇದ್ದಾಗ ಅನಿಸುತ್ತೆ. ನೀವು
ಅಲ್ಲಿದ್ರೆ ನೋಡಿ ಪದ್ಯಣ್ಣ ನೀವೆಲ್ಲ ಹ್ಞೂ ಇದು ಅವಾಗ ಒಬ್ಬನ ಬಂದ್ವಿ ನಾಗನಂದನ ಅಪ್ಪನ ಆಯ್ತಾ. ಅವನು ಹಿಂಗೆ ಮದುವೆ ಆಯ್ತಾನೆ ಶಶಿನ್ ಅಂತ ಮಾತಾಡ್ತಿದ್ದ. ಅವಾಗ ಹೇಳ್ತಿದ್ದ ನಾನೆಲ್ಲ ಇವಾಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂತ. ಅವ್ನು ಹಿಂಗಾಗೇನೆ ನಾ ಎಲ್ಲ ಕುಡಿಯೋದು ಬಿಟ್ಬಿಟ್ಟಿ ಅಂತ ವಿಡಿಯೋ ನಮ್ಮ ಕಡೆ ಹಾಂ ಎತ್ತಿದ ಬೈಕ್ ಹೇಳ್ದೆ, ಎಂತ ಕಾಫಿ ಕುಡಿದ್ ಬಿಟ್ಟಿದ್ದ ಕೇಳಿದೆ. ಹ್ಞೂ ಶುಗರ್ ಬಂದಿದೆ ಅಂತ ಹೇಳಿದ್ರು ಡಾಕ್ಟ್ರು, ಅದಕ್ಕೆ ಕಾಫಿ ಕುಡಿದ್ ಬಿಟ್ಟಿದೆ ಅಂತ. ಮೇನ್ ಇದಕ್ಕೆ ಮಾಡಿರೋದು. ಇಲ್ಲ ಮಾಡಲೇಬೇಕು ಮಿಕ್ಸು, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಅಲ್ಲ ಮಿಕ್ಸ್ ಅಂತ ಮಿಕ್ಸ್ ಮಾಡಿದರೆ ಫ್ಯಾಟು ಗೀಟು ಎಲ್ಲ ಮಧ್ಯೆ ಸೇರ್ಕೊಳುತ್ತೆ. ಆಯ್ತಾ? ಇಲ್ಲ ಅಂದರೆ ಒಂದೊಂದು ಕಡೆ ಬರೀ ಫ್ಯಾಟು ಬರೀ ಇದೇ ಇರುತ್ತೆ. ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕಾಗುತ್ತೆ ಮಿಕ್ಸ್ ಮಾಡಿ ಓಹೋ ಒನ್ ಮೋರ್ ಅನ್ಬೇಕು. ಹಂಗಿದೆ ಹೇಳು, ಸುಡ್ಬೋದಿತ್ತು ಅದ್ಲಾಗ ಲಿವರ್ನ ಸುಟ್ಕೊಂಡು ಟೇಸ್ಟಿಗೆ ಆಗೋದು. ಈಗ ಹೋಗ್ತಿದ್ವಲ್ಲ ಹೆಂಗಿದ್ರು ಇಟ್ಕೋಬೋದಿತ್ತು. ಏನಂತೀರ? ಶಿವರಾತ್ರಿ ಹಬ್ಬ ಇರೋದ್ರಿಂದ ಸಾಕುಟುಂಬ ಸಮೇತರಾಗಿ ದೇವಸ್ಥಾನ ಹೋಗ್ಬೇಕಂತ ರೆಡಿಯಾಗಿ ಕೂತಿದ್ದೀನಿ. ಇನ್ನೇನು ಹೊರಡಬೇಕು. ಒಂಚೂರು ಕೋಳಿ ಕುಯ್ಸೋದೆಲ್ಲ ಇದೆ ಶಿವರಾತ್ರಿ ಹಬ್ಬದ್ದು. ಕೋಳಿ ಕುಯ್ಸಿ ಬಂದು ಕ್ಲೀನೆಲ್ಲ ಮಾಡಿ ಮತ್ತೆ ಚೂರು ಕೋಳಿ ಚಿಕನ್ ಚಾಪ್ಸ್ ಮಾಡೋಣ ಅಂತಿದ್ದೀನಿ. ಅದನ್ನು ನೋಡ್ಬೇಕು ಹೆಂಗೆ ಮಾಡೋದು ಏನು ಅಂತೇಳಿ ನೋಡ್ಬಿಟ್ಟು ಇದು ಮಾಡಬೇಕು. ಮನೆ ಇವತ್ತು ಶಿವರಾತ್ರಿ ಹಬ್ಬ ಜೋರು, ಹಾಗಾಗಿ ಜೋರಾಗಿ ಮಾಡೋಣ. ಎಂತ ಮಾಡ್ತಾವ್ರ? ಯಾರು ಕುಯ್ತಿರೋದು? ಎಲ್ಲಿದ್ದಾನ? ದೀಪ ಎಲ್ಲಿದ್ದಾನೆ ನೋಡೋಣ. ನೋಡ್ಬೇಕು ಅವೆಲ್ಲ ಕೋಳಿಗೆ ಮಾಡಿರೋದಲ್ಲ ಅಲ್ಲ ಏನಂತೆ ಯಾರು ಮಾಡ್ತಿದ್ದೀವಿ ಅನ್ನೋಂತ ಫೇಮಸ್ ಆಗ್ತೀರಾ? ಈಗಾಗಲೇ ಒಂದು 2 ವರ್ಷ ಬಿಟ್ಟರೆ ಆಗ್ತೀರ. ಅದೇ ಅವ್ನು 1 ಮೋರ್ ಅಂತೀರಿ, ನೀವು ಅಂತಾರೆ ಏನಾರು ಹೇಳಿ ಅಷ್ಟೇ. ಚಟಾಪಟ ಹೆಂಗೆ ಕೋಳಿ ಪುಕ್ಕ ಬಿಡಿಸಿದ್ದು ಇನ್ನೊಂದ್ಸತಿ ತಣ್ಣೀರು ಹಾಕಿ ತೊಳೆದು ಬಿಡ್ಸೋಕ್ಕಾಗುತ್ತಲ್ಲ. ಅದೇ ತಣ್ಣೀರು ಹಾಕಿ ಹಿಂದೇನು ಜಾಸ್ತಿ ಇದ್ದರೆ ಬಿಡ್ಸೋಣ ಅಲ್ಲಿ ಒಂಚೂರು ತಣ್ಣೀರು ಹಾಕಿ. ಅದರಲ್ಲಿ ಒಂಚೂರು ಜಾಸ್ತಿ ಇದೆ ಇದ್ರಾಗ ನಮ್ದಾಗ ಇಲ್ಲ, ನಮ್ದಾಗ ಕ್ಲೀನ್ ಆಯ್ತು. ಏನು ಜನ ಗೊತ್ತಾ ಆ ದೇವಸ್ಥಾನದಲ್ಲಿ? ಜನನೇ ಕಣ್ಣಿ ಅದು ಸರಿಯಾಗಿ ಇವರು ಪೂಜೆ ಮಾಡಿದ್ದು ಗಂಟೆ ಬಡಿಯಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಬಡಿಯೋ ಕಾಲದಲ್ಲಿ ನಿಲ್ಸಿದ್ರು ಲಾಸ್ಟಿಗೆ. ಅದೇನಕ್ಕೆ ಅಷ್ಟೊತ್ತು ಮಾಡಿದ್ದು? ಅವ್ರ ಕರ್ಮ ಅವ್ರದ್ದು ಪೂಜೆನೇ ಅಷ್ಟೊತ್ತು. ಅದು ಇವತ್ತು ವಿಶೇಷ ಪೂಜೆ ಬೇರೆ ಅಲ್ಲ, ಎಲ್ಲರೂ ಬಾರ್ಸಸ್ಬಾರ್ದು. ಬಡ್ದು ಗಂಟೆ ಲಾಸ್ಟಿಗೆ ಬಡಿಯೋ ಕಾಲದಲ್ಲಿ ನಿಲ್ತಿದ್ದಪ್ಪ ಎಲ್ಲರೂ. ಒಳ್ಳೆ ಮಜಾ. ಅದು ಹೊಸದಿ ಶಾಮೇನ್ ಹಾಕ್ಸಿದ್ದು ಎದುರುಗಡೆ. ಈ ಸತಿ ಅದು ಇಲ್ಲ. ಹೆಂಗಿದೆ ಕೋಳಿ? ಸೂಪರ್. 2 kg ಇದಾವಂತ. 2 kg 200 2.5 600 ಅಂತೆ. ಒಂದು ಪುಕ್ಕ ಕಾಣಿಸ್ಬಾರ್ದು ಹಂಗೆ ತೆರೆದೀನಿ ಎಲ್ಲದನ್ನು. ಸ್ನಾನ ಮಾಡಿಸ್ಬೇಕು ಈಗ ಇದಕ್ಕೆ. ನೀನು ಸ್ನಾನ ಮಾಡಿಸಿ ಆಮೇಲೆ ಸ್ನಾನ ಮಾಡ್ಸೋಣ ಬಾ. ಆಯಿಲ್ ಮಸಾಜ್ ಮಾಡ್ಬೇಕು. ಇಕ್ಕಾಕಿ ಅಲ್ಲಿ 3 ಅಂತ 2 ಕಾಲ ಚಲೋದಲ್ಲ. ಅದನ್ನ ಚಲ ಇಟ್ಕೋ ಬಾ. ಈ ಕೋಳಿ ಚಿತ್ತ ಇಟ್ಕಲ್ಲ. ಇದಾ ಬಾಕಿ ಬಂದು ನೋಡಿ ಬಾ. ಒಂಚೂರು ಇದನ್ನ ಅದ್ರ ಮೇಲೆ ಇಟ್ಟು ಹೋಗ್ತಾ ಇದೆ ಆ ಕೋಳಿ ಸೌದಿ ಮಾಡಿ ಅಂತ. ಚೂರು ಲೇಟ್ ಆಗ್ಬಿಡ್ತೀವಿ ಈ ಸತಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿ ಕೋಳಿ ಹಸಿಕೆ ಆಗಿರೋದು. ಹೌದು ಮಾರೆ. ಐಸ್ ಕ್ರೀಮ್ ತಿನ್ನೋಣಕ್ಕಂತ ಹೊರಡ್ತಿದ್ವಿ. ತಗೊಂಡು ಬೈದ. ಲೇಟ್ ಆಯಿತು, ಕೋಳಿ ಹಸ್ಕೊಂಡ್ಬರ್ಬೇಕು ಫಸ್ಟ್ ಹೋಣ ಅಂತ. ಹೌದು ಮತ್ತೆ ಮೊದಲೇ ಸಿಟ್ ಮಾಡ್ಕೊಂಡು ನೋಡ್ದ ಪಾಪ ತೇಜು. ನಾನು ಉತ್ಸವ ಹೋಗಿ ನೋಡಿ ಕೂಗ್ತಿದೆ, ಬ್ಯಾಟ್ರಿ ವೀಕ್ ಆಯ್ತಾನ. ಕರೆಂಟ್ ಹೋಯ್ತು. ಕರೆಂಟ್ ಹೋಯ್ತು.
ಹೊಲದಲ್ಲಿ ಹೋಗಿ ಚೆನ್ನಾಗಿ ಕರೆಂಟ್ ಇತ್ತಾ? ಇದೊಂದು ಕರೆಂಟ್ ಇತ್ತು, ಅದಕ್ಕೆ ಕೇಳಿದ್ನಿ ಅಂತ ಕರೆಂಟ್ ಇತ್ತು ಹೆಂಗೆ ಅಂತ ಕೇಳಿದ್ದು ನಾನು. ಹಂಗಾರೆ ಚಾರ್ಜ್ ಆಗ್ತಿರುತ್ತೆ. ಚಾರ್ಜ್ ಫುಲ್ ಆಗ್ಬೇಕನೆ ಎಂತ ಹೇಳೋದು ನಾ ಫುಲ್ ಎಷ್ಟು ಚಾರ್ಜ್ ಆಗ್ಬೇಕದಂತೆ. ಆಗಿದ್ರೆ ಆಗಿರತ್ತಪ್ಪ ಫುಲ್ ಚಾರ್ಜ್. ಅದು ಪಡೆಯೋದು ಆಗತ್ತೆ, ಅದ್ರ ಪಡೆಯೋದು ಖಾಲಿ ಆಗತ್ತೆ. ನಿಮ್ಮ ತಲೆಕಿನೇ ಕೆಡ್ಸ್ಕೊಳ್ಕೊಳ್ಬೇಡಿ. ಮಳೆಗಾಲದಲ್ಲಿ ಒಂದು ವಾರ ಬರ್ಬೋದು ಟಿ ವಿ ಆನ್ ಮಾಡಿಲ್ಲ ಅಂದರೆ. ಹಾಂ, ಬರೀ ಲೈಟು ಲೈಟ್ ಹಾಕಿ ಬೇಕು ಟಿ ವಿ ಇರ್ತಿಲ್ಲ ಮಾರ್ರೆ. ಮಳೆಗಾಲದಾಗೆಲ್ಲ ಹಂಗೆ ಹೋಗೋದ್ಲಕ್ಕಲ್ಲಿ ಕಮ್ಮಿ. ಹೌದಾ? ಈಗ ಸಾಮಾನ್ಯಕ್ಕೆ ಎಲ್ಲ ಈಗ ಅಯ್ಯೋ, ಈಗ ಬಿಸಿಲಿದ್ದಾಗಲೇ ಹೋಗ್ತೈತೆ. ನಮ್ಮ ಬಿಸಿಲಿಗಿದ್ದಾಗ ಹೋಗೋದು ಮತ್ತೆ ನಮ್ಗೆ ಏನೇ ಗೊತ್ತಿಲ್ಲ ಬೋಳಿ ಮಕ್ಕಳು ಇದಿಲ್ಲ. ದಪ್ಪ ದಪ್ಪ ಇರಲಿ ಹೋದರ್ಶನ ಯಾವಾಗಲೂ ಕುಡಿಯೋದು ಹೋಗಿತ್ತು ತಿರ್ಸಿದ್ದು ಆ ಥರ ಬೇಯಿಸಿದ್ರೆ ಎಷ್ಟಿಷ್ಟು ದಪ್ಪ ಲಾಟಕ್ಕೆ ದಮನಿ ಜಾಸ್ತಿ ತಿರ್ಸಿದ್ದು ಜಾಸ್ತಿ ಆಯ್ತು. ನೀರು ಅದನ್ನು ಬಿಸಿ ಮಾಡಿ ಚೂರು ಹಿಟ್ಟರೆ ಮೂರು ಕೋಳಿ ಹೆಚ್ಚಕ್ಕೆ ಅರ್ಧ ಗಂಟೆ ಬೇಕು. ಹೌದಾ? 3 ಕೋಳಿ ಹೆಚ್ಚಕ್ಕೆ ಅರ್ಧ ಗಂಟೆ ಬೇಕು. ದೀಪ ಹೊರಗೆ ಬೇಡ ಇತ್ತು. ದೀಪ ಹೊರಲ್ಲ ಅಂತ ನಾನು ಹೇಳ ನಿಂಗೆ. ನೀನು ಅಕ್ಷಯ ಮಾಡಿದ್ದೀಗ ನಾನು ಸಿನಿಮಾ ಮಾಡ್ತೀನಿ. ಅವ್ನು ಬೇಡ ಅವ್ನು ಊಟ ಮಾಡ್ಕೊಂಡು ಸರಿ ಕೆಲಸ ಮಾಡ್ತದೆ. ನೀನೇ ಮಾಡಿದಲ್ಲ ಎಲ್ಲೇ ಎಂತ ತರಕ ಹೇಳೋಣ. ಪುದೀನ ಸೊಪ್ಪು ಇಷ್ಟೊತ್ತು ಎಷ್ಟು ತರಬೇಕು? ನಾನು ಇಷ್ಟೊತ್ತೆ ಚಿಕ್ಕಮಗಳೂರು ಏಯ್ ಬೇರೆ ಸೊಪ್ಪೆ. ಯಾವ ಸೊಪ್ಪು ತರೋದು ಎಷ್ಟು? ನಾನು 10 ಸರಿ ತರ್ತಿದ್ದೆ ಹೋಗಿ ಪಾಟಿ ಹೋಗಿ. ಅವ್ನು ಕಳಿಸ್ಬಾರ ಅಂತ ನಾನು ಹೇಳ್ತಿದ್ದೀನಿ. ಜೀವ ಸ್ಮೆಲ್ಲಕ್ಕೆ ಹೋಗಿ ನೋಡ್ದ ಇಲ್ಲೇ ಇದ್ದ ಆದರ್ಶ ಅದೇ ಚೆಲ್ಲೋದು ಎಲ್ಲಕ್ಕೂ ಹೋದ. ಅಲ್ಲಿ ಚೆಲ್ಲಿಡೋದು ಕೊಡು ಹಸಿಮೆಣಸು ಅದಕ್ಕೆ ಹಾಕು ಬಾಟ್ಲಿ ರುಬ್ಬಕ್ಕ ಅಲ್ಲ ಅದಕ್ಕೆ ಇಟ್ಟಿರು. ಹಸಿಮೆಣಸು ಶುಂಠಿ ಎರಡು ನನ್ನ ಕೈಯಿಂದ ಹಿಡಿದ ಸಣ್ಣ ಖಾರ ಬೇಕಲ್ಲ, ಸಾರು ಜಾಸ್ತಿ ಬೇಕಲ್ಲ, ಖಾರ ಪುಡಿ ಹಾಕಲ್ಲ ಖಾರ ಪುಡಿ ಹಾಕೋದು ಮತ್ತೆ ಬೇಕು. ಇದು ಪೆಪ್ಪರ್ ಪೌಡರ್. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಕನ್ ಚಾಪ್ಸ್. ನೆಕ್ಸ್ಟ್ ಚಕ್ಕೆ ಲವಂಗ ದೊಡ್ಡದಾಗಿಲ್ಲ ಹೆಚ್ಚಿದ ಬಿಗ್ ಬಂದು ಇದು ಪೇಸ್ಟ್ ಮಾಡಬೇಡಣ ರುಬ್ಬಕ್ಕಲ್ಲ ಇದನ್ನ ರುಬ್ಬಕ್ಕೆ ಅದು ಖಾರ ಎಂತದೇ ಇಲ್ಲ. ಆಮೇಲೆ ತಿಂದಿಲ್ಲ ಅಂದ್ರೆ ಮತ್ತೆ ಚೆನ್ನಾಗಿರೋದು. ಇದು ದೊಡ್ಡ ಸ್ಪೂನು ಉಪ್ಪು ಇನ್ನೊಂದ್ಸತಿ ಹಾಕ್ತೀನಿ. ಅಲ್ಲ ಇಡ್ಲಿ ಮಾಡಿ ಅಂತ ದೊಡ್ಡಮ್ಮ ಇಡ್ಲಿ ಮಾಡಿ ಅಂದ ನೀರು ಹಾಕ ಸ್ವಲ್ಪ ಬೇಯಕ್ಕೆ ಮಾತ್ರ ಕಾಣಲ್ಲ ಅಂತ ಹಾಕ್ತೇನೆ. ಲಾಟ್ಸ್ ಆಫ್ ಅಕ್ಷಯ್. ನಾನು ತಿಂದಿದ್ದು ಎರಡೇ ದರ್ಶನ ಇನ್ನೂ ಕಾಲಿಟ್ಟು ಬೇಕು ಗೋಡಂಬಿ ಎಲ್ಲಿದೆ? ಸಾಕಾಗಲ್ಲ. ಯಾವ್ಯಾವ ಅಡುಗೆ ನೋಡಕ್ ಬರ್ತೀವಿ ಸ್ವಲ್ಪ ಸಾರ್ಗತ್ತೆ ಒಂದು ಸೊಪ್ಪು ಕೊಡು. ಇದು ಅದನ್ನ ತೆಗೆದು ಇನ್ಸ್ಟಾ ಇದು ಯೂಟ್ಯೂಬ್ ಹಾಕೋದು. ಚಂದ್ರ ಮಿಲ್ಟ್ರಿ ಆರ್ಡರ್ ಮಾಡೋದು ಚಾಪ್ಸ್ ಮಾಡೋದು ಎಲ್ಲ ಕಚ್ಚಾ ಪಿಚ್ಚ ಇದೆ. ಮೆಂತ್ಯ ಸೊಪ್ಪಿನ ಒಂದು ಟೇಸ್ಟ್ ಸ್ಮೆಲ್ ಬರ್ತಿದೆಯಲ್ಲ. ಚಿಕನ್ ಬೆಂದಿಲ್ಲ, ಇದಕ್ಕೆ ಖಾರ ಹಾಕ್ಬಿಟ್ರೆ ರುಬ್ಕೊಂಡಿರೋದು ಚಿಕನ್ ಚಾಪ್ಸ್ ರೆಡಿ ಶಿವರಾತ್ರಿ ಹಬ್ಬಕ್ಕೆ. ಇವತ್ತಿನ ಮೆನು ಏನು ಹೇಳು? ಶಿವರಾತ್ರಿ ಹಬ್ಬಕ್ಕೆ ಚಿಕನ್ ಚಾಪ್ಸ್, ಡಿಸರ್ಟ್ ಫ್ರೈ, ಡಿಸರ್ಟ್ ಲಿವರ್ ಫ್ರೈ,
ಆಮೇಲೆ ನಮ್ದು ಸ್ಪೆಷಲ್ ಇರುತ್ತಲ್ಲ ಯಾವಾಗ ಆಮೇಲೆ ಹನಿಮೂನ್. ಜಾತಲ್ಲ ಹಂಗೆ ಚಾಪ್ಸ್. ಹಾಂ ನಮಗೆ ಮೊಬೈಲ್ ತಂದಿರಲ್ಲ. ನಾನು ಬರಲ್ಲ ಇನ್ನು ಮಾರ್ಯ